वास्तुमूर्ति ब्रह्मणे नमः। अघोर रुद्राय नमः। वामे विनियोगः। दासोऽहं कौसलेन्द्रस्य रामस्य क्लिष्टकर्मणः जयन्त्यति बलो रामो लक्ष्मಣಶ್ಚ ಮಹಾಬಲಃ. ಶ್ರೀ ರಾಮದೂತನನ್ನು ಮನಸಾರೆ ಸ್ಮರಣೆ ಮಾಡ್ತಾ ಇವತ್ತಿನ ದಿನ ಈ ಜ್ಯೋತಿಷ್ಯ ಹಾಗೂ ಫಲದ ಪೂಜಾ ವಿಧಾನ ಇದೆಲ್ಲ ಏನು ನಡೀತಾ ಇದೆ, ಅದರಲ್ಲಿ ಜ್ಯೋತಿಷ್ಯವಕ್ತವಾಗಿ ಹೇಳುವುದೂ ಕೂಡ ಸರಿಯಾದ ಕ್ರಮ ಕೆಲವು ಕಡೆ ಬರ್ತಾ ಇಲ್ಲ. ನಿಜವಾಗಿ ನೇರವಾಗಿ ಹೇಳುವ ಶಕ್ತಿ ಇರೋರು ನಮ್ಮಂಥವರೆಲ್ಲ ಕಲಿತವರು ಕೂಡ ಇವತ್ತು ಯಾವ್ಯಾವುದೋ ಆ್ಯಪನ್ನು ಮೊರೆ ಹೋಗಿ ಆ ಆ್ಯಪ್ಗಳಿಗೆ ಸೇವೆ ಸಲ್ಲಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದರೆ ನೇರವಾಗಿ ನಾವೇ ಜನರನ್ನು ತಲುಪಿ ಈ ಥರ ವಿಡಿಯೋ ಅಥವಾ ಇದು ಮಾಡಿದಾಗ ಅದಕ್ಕೊಂದು ಪೂರ್ಣವಾದಂಥ ಬೆಂಬಲ ಸಿಗದೇ ಇರೋ ಕಾರಣದಿಂದ ಅದು ಅನಿವಾರ್ಯ ಆಗಿದೆ. ಆಸ್ಟ್ರೋಟಾಲ್ಕ್ ಅಂತ ಇನ್ಯಾವ್ಯಾವುದೋ ನೂರಾರು ಆ್ಯಪ್ಗಳಿದೆ. ಇವತ್ತು ನಾನು ಒಂದು ಆ್ಯಪಿಗೆ ಜ್ಯೋತಿಷ್ಯ ಹೇಳುವ ಈ ಕಾರ್ಯಕ್ಕೆ ವಿದ್ಯುಕ್ತ ಆಗಿದ್ದೇನೆ. ವಿಶೇಷವಾಗಿ ಜ್ಯೋತಿಷಿಗಳು ಹೇಳಿದೊಂದು ಪೂಜಾ ಕಾರ್ಯವನ್ನು ಮಾಡಬೇಕು ಅಂತ ಮನೆ ನಿಶ್ಚಯ ಮಾಡಿದಾಗ ನಾವೇನು ಮಾಡ್ತೇವೆ, ಹೆಚ್ಚಿನ ಜನ ಅತ್ಯಂತ ಆಡಂಬರವನ್ನು ಮಾಡಲಿಕ್ಕೆ ವಿಶೇಷವಾದ ಅಲಂಕಾರ, ಅದರಲ್ಲಿ ಇವತ್ತಿನ ಅಲಂಕಾರಗಳಂತೂ ಈ ಶಾಸ್ತ್ರವಿಧಿಯಲ್ಲಿ ನಿಷಿದ್ಧವಾದಂಥದ್ದು. ಫೈಬರು, ಪ್ಲಾಸ್ಟಿಕ್ ಬಳಸಿಬಿಟ್ಟು ಅಲಂಕಾರ ಮಾಡುವಂಥದ್ದು, ಹಾಗೆ ದಾರಗಳನ್ನು ಯಾವುದು ಟೈನ್ ದಾರನೋ ಇನ್ಯಾವುದನ್ನೋ ಕಟ್ಟಿ ಪ್ಲಾಸ್ಟಿಕ್ ದಾರನೋ ಕಟ್ಟಿ ದೇವರನ್ನು ಪೂರ್ತಿಯಾಗಿ ಬಿಗಿದು ಕಟ್ಟಿಬಿಡೋದು. ಕಲಶಕ್ಕೆ ವಿಶೇಷ ಅಲಂಕಾರ ಅಂತ ನಾನು ಮಾಡ್ತೇನೆ. ಈ ತಪ್ಪನ್ನು ಮಾಡೋದಿಲ್ಲ ಅಂತ ಹೇಳೋಕ್ಕಲ್ಲ. ಈಗ ಜನರಿಗೆ ಬೇಕಾದಂಗೆ ಮಾಡದೇ ಇದ್ದರೆ ಹೋದಂಥ ಆ ಕಾರ್ಯಕ್ರಮವನ್ನು ಹೇಳಿದಂಥ ಯಜಮಾನಂಗೆ ಬೇಜಾರು. ಉದಾಹರಣೆ, ಒಂದು ಗೃಹ ಪ್ರವೇಶ ಹೇಳಬೇಕು ಅಂತಂದರೆ ಗೃಹ ಪ್ರವೇಶ ಮಾಡಿದ್ರೆ ಅದಕ್ಕೆ ವಿಶೇಷವಾದ ಅಲಂಕಾರ ಮಾಡಬೇಕು ಅಂತ. ಶಾಸ್ತ್ರ ವಿಧಿಗೆ ಏನು ಖರ್ಚಾಗ್ತದೋ ಅದನ್ನು ಖರ್ಚು ಮಾಡಲಿಕ್ಕೆ ಇವತ್ತಿನ ಜನಮಾನಸ ಸಿದ್ಧ.